ಶ್ರೀ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ. ನನ್ನ ಹೆಸರು ಲಕ್ಷ್ಮಿ ಅಂತ. ಇವ್ರು ನಮ್ಮ ಅತ್ತಿಗೆ ಗೀತಾ ಬಸವರಾಜ್ ಅಂತ. ನಾವು ಮುಂಚೆಯಿಂದನೂ ಕೊಟ್ಟೂರು ಪಾದಯಾತ್ರೆ ಮಾಡ್ಕೊತಾನೆ ಬಂದಿದ್ದೀವಿ. ಇವ್ರ ಮದುವೆ ಆದಮೇಲೆ 5 ವರ್ಷ ಆದರೂ ಇವ್ರಿಗೆ ಮಕ್ಕಳಾಗಿರಲಿಲ್ಲ. ಬೇಡ್ಕೊಂಡ್ವಿ ಮಕ್ಕಳಾದರೆ ನಾವು ಪಾದಯಾತ್ರೆ ಬರ್ತೀವಿ ಅಂತ. ಇವರು 3 ವರ್ಷ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದ ಫಲವಾಗಿ ಇವರಿಗೆ ಒಬ್ಬ ಮಗ ಹುಟ್ಟಿದ್ದಾನೆ, ಕೊಟ್ರೇಶ ಅಂತ. ಆ ಪಾದಯಾತ್ರೆ ಮಾಡಿದ್ರಿಂದನೇ ಇವನು ಹುಟ್ಟಿದ್ರಕ್ಕೆ ಇವನಿಗೆ ಕೊಟ್ರೇಶ ಅಂತ ಹೆಸರಿಟ್ಟಿದ್ವಿ. ಇವನ ಹೆಸರನ್ನೇ ಕೊಟ್ರೇಶು. ಈಗ ಇವರು ಬರೀ ಮಗು ಆಗಿದ್ದು ಒಂದೇ ಅಭಿವೃದ್ಧಿ ಅಂತ ಅಲ್ಲ, ಇವರು ವ್ಯಾಪಾರಿಕವಾಗಿ ಇರ್ಬೋದು ಅಥವಾ ಇವರು ಮನೆ ಕಟ್ಟಿ ಇವಾಗ ಎಲ್ಲ ಸುಖ ಸಮೃದ್ಧಿಯಿಂದ ಇವರು ಜೀವನ ನಡೆಸ್ತಾ ಇದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣವೇ ಆ ಕೊಟ್ಟೂರೇಶ್ವರ ಮಹಾರಾಜ. ಹಂಗಾಗಿ ನಾವು ಆ ಕೊಟ್ಟೂರೇಶ್ವರನ ಋಣ ತೀರ್ಸೋದಕ್ಕೋಸ್ಕರ ಇವತ್ತು ನಾವು ಆ ಮಗುನ ಸಮೇತವಾಗಿ ದಾವಣಗೆರೆಯಿಂದ ನಾವು ಪಾದಯಾತ್ರೆ ಕರ್ಕೊಂಡ್ಬಂದಿದ್ದೀವಿ. ಇದೆಲ್ಲದಕ್ಕೂ ಕಾರಣವೇ ನಮಗೆ ಕೊಟ್ಟೂರು ಮಹಾರೇಶ್ವರ. ಹಂಗಾಗಿ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ, ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ, ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ. ನಾವು ಕೊಟ್ಟೂರೇಶ್ವರಂಗೆ ಋಣಿಯಾಗಿದ್ದೀವಿ. ಧನ್ಯವಾದಗಳು. ನಾವು ಯಜ್ಞೆ ಅಂತ ನಮ್ಮ ಹಳ್ಳಿ ಮಾಯಕೊಂಡ ಪೋಸ್ಟ್ ಬರುತ್ತೆ, ದಾವಣಗೆರೆ ತಾಲೂಕು. ನಾವೀಗ 4 ವರ್ಷದಿಂದ ಬರ್ತಾಯಿದ್ದೀವಿ ಕೊಟ್ಟೂರೇಶ್ವರ ಸ್ವಾಮಿಗೆ. ನಾವು ಸುಮಾರು ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಎಲ್ಲ ಈಡೇರಿದ್ದಾವೆ. ಮಗನಿಗೆ MBBS ಸೀಟ್ ಸಿಕ್ಕಿದೆ. ಮಗಳಿಗೂ ಅಲ್ಲೇ 4 ವರ್ಷ ಆಯಿತು MBBS ಮಾಡ್ತಾ ಇರೋದು. ಮತ್ತು ಮಗಂದು 2ನೇ ವರ್ಷ. ಕೊಟ್ಟೂರೇಶ್ವರ ಸ್ವಾಮಿ ನಮಗೆ ಎಲ್ಲ ಮನೆ ಆಗಲಿ ಮಕ್ಕಳಿಗೆ ಎಜುಕೇಷನ್ ಆಗಲಿ ಎಲ್ಲವೂ ಒಂದು ರೀತಿ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಈ ಸಮಯದಲ್ಲಿ ಹೇಳಲು ಬಯಸ್ತೀವಿ. ರಾಹುಲ್ ಎಸ್ MBBS ಮಾಡ್ತಾಯಿದ್ದಾರೆ ತುಮಕೂರಲ್ಲಿ, ಶ್ರೀದೇವಿ ಯೂನಿವರ್ಸಿಟಿ ಸೆಕೆಂಡ್ ಇಯರ್ ಈ ವರ್ಷ. ಅದು BMS ಮಾಡ್ತಾಯಿತ್ತು ಮಂಜುಳಾ ಎಸ್ ಅಂತ, ಅದು ಹೊಸಪೇಟೆಯಲ್ಲಿ ಮಾಡ್ತಾಯಿದ್ದಾರೆ 4th ಇಯರ್ ಈ ವರ್ಷ. ಅವರು ಮಾಡ್ತಾಯಿದ್ದಾರೆ. ಈ ಎಲ್ಲ ಮತ್ತು ಹೊಲ ಮನೆ ಎಲ್ಲ ನಮಗೆ ಎಲ್ಲ ರೀತಿಯ ಅನುಕೂಲ ಆಗಿದೆ. ನಮ್ಮ ಹೆಸರು ದೊಣ್ಣೇರು ಕುಮಾರಸ್ವಾಮಿ ಅಂತೇಳಿ, ಸಂತೆಬೆನ್ನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ನಾನು ಈಗ 3 ವರ್ಷದಿಂದ ಬರ್ತಾಯಿದ್ದೀನಿ. ನನ್ನ ಅಂದ್ಕೊಂಡು ಕೆಲಸ ಎಲ್ಲ ನಡೀತಾ ಇದ್ದಾವೆ. ನಾವು ಬೋರ್ ಹಾಕ್ಸ್ಬೇಕು, ತೋಟ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾಯಿದ್ವಿ. ಬೋರ್ ಹಾಕ್ಸಿದ್ದೀನಿ. ಈ ವರ್ಷ 3 ತಿಂಗಳಾಯ್ತು ಗಿಡ ಕಟ್ಟಿದ್ದೀನಿ. ನೀರು ಚೆನ್ನಾಗಿದೆ. ನನ್ನ ಮನೆ ಕಡೆ ಎಲ್ಲ ಸುಖ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಇವತ್ತು ಪರಮಾತ್ಮ ನನಗೆ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದಾನೆ. ಅದೊಂದು ನನಗೆ ಸಂತೋಷ. ಅದಕ್ಕಾಗಿ ನಾವು ಬರ್ತಾಯಿದ್ದೀವಿ, ಹೋಗ್ತಾ. ನಮಸ್ಕಾರ. ನಮ್ಮ ಹೆಸರು ವಿನಾಯಕ್ ಅಂತೇಳಿ. ಊರು ಬಂದ್ಬಿಟ್ಟು ಅಣಜಿ. ಇಲ್ಲಿಗೆ 23ನೇ ವರ್ಷ ನಾನು ಪಾದಯಾತ್ರೆ ಬರ್ತಾ ಇರೋದು. 5ನೇ ಕ್ಲಾಸಿಂದ ನಡ್ಕೊಂಬರ್ತಾಯಿದ್ದೀನಿ. ನನಗೆ ಅಂದ್ಕೊಂಡಿರ್ತಕ್ಕಂಥ ಕೆಲವೊಂದು ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಿದ್ದಾವೆ. ಅದೇ ಥರನೇ ನನಗೆ ಇಲ್ಲಿ ನಮ್ಮ ಅಣಜಿಯಿಂದ ನಾನು ಇವಾಗ ಪ್ರಾಪರ್ ದಾವಣಗೆರೆ, ಇವಾಗ ಬೆಂಗಳೂರಲ್ಲಿ ಇವಾಗ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಇವಾಗ 15 ವರ್ಷ ಆಯಿತು ಪರ್ಮನೆಂಟ್ ಕೆಲಸ ಆಗಿ. ನನಗೆ ಕೆಲಸ ಒಂದು ಪರ್ಮನೆಂಟ್ ಆಗಬೇಕು ಅಂದ್ಕೊಂಡಿದ್ದೆ. ಮತ್ತು ಇವಾಗ ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದಾರೆ. ಅದ್ರ ಜೊತೆಗೆ ಈಗಿನ ಕೆಲಸಗಳೆಲ್ಲ ಸುಗಮವಾಗಿ ಸಾಗ್ತಾ ಇದ್ದಾವೆ. ಪ್ರತಿ ವರ್ಷ ನಾನು ಏನು ಅಂದ್ಕೊಂಡಿದ್ದೇನೆ ಕೊಟ್ರಪ್ಪಗೆ ಅಂದ್ಕೊಂಡಂಗೆ ಎಲ್ಲ ಸುಗಮವಾಗಿ ಸಾಗಿಸ್ತಾ ಇದ್ದಾನೆ ಜೀವನನ. ಅದರ ಬಗ್ಗೆ ಹೇಳೋ ಮಾತಿಲ್ಲ. ಮತ್ತು ಇನ್ನೊಂದು ಜನರಿಗೆ ಹೇಳೋದು ಬಯಸೋದು, ಇದ್ರ ಮೂಲಕ ನಾನು ಜನರಿಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಪಾದಯಾತ್ರೆ ಬಂದಿರ್ತೀರ, ಪ್ಲಾಸ್ಟಿಕ್ ಐಟಮ್ಗಳು ಅಲ್ಲಿ ಇಲ್ಲಿ ಹೊಲದ ಸಂದೇಲಿ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕ್ತೀರ. ದಯವಿಟ್ಟು ಅದೊಂದು ಅವಾಯ್ಡ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಲ್ಲಿ ಪ್ರಸಾದ ವಿನಿಯೋಗ ಎಲ್ಲರಿಗೂ ಮಾಡ್ಕೊಂಬರ್ತಾರೆ, ಪ್ರತಿ ವರ್ಷ ಮಾಡ್ಕೊಂಬರ್ತಾರೆ. ಪ್ಲಾಸ್ಟಿಕ್ ಐಟಮ್ ಅದೆಲ್ಲ ದನ ಹಸು ಕರುಗಳು ಮತ್ತು ಪ್ರಾಣಿ ಪಕ್ಷಿಗಳು ತಿಂದರು ಅಂದರೆ ಅವು ಬದುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅನ್ನೋದು ನನ್ನ ಆಸೆ, ಹೇಳಬೇಕು ಅಂತ ಈ ಮೂಲಕ ನಾನು ತಿಳಿಸ್ತಿದ್ದೀನಿ. ಅದ್ರ ಜೊತೆಗೆ ನೀವು ಕೂಡ ಸರ್, ನೀವು ಒಂದು ಸ್ವಲ್ಪ ಬಂದಿರೋರಿಗೆ ಇನ್ಸ್ಟ್ರಕ್ಷನ್ ಕೊಡೋ ಥರ ಯಾವ್ದಾದ್ರು ಒಂದು ಡಿಸ್ಪ್ಲೇ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಪ್ರಾಣಿ ಪಕ್ಷಿಗಳಿಗೆ ಭಾಳ ತೊಂದರೆ ಆಗುತ್ತೆ. ಎಲ್ಲಂದ್ರೆ ಅಲ್ಲೇ ರೋಡಲ್ಲಿ ಹೊಲಗಳಲ್ಲೆಲ್ಲ ತುಂಬ ಬಿಸಾಕ್ತಾ ಇದ್ದಾರೆ. ಬಂದು ತಿಂದಿದ್ದು ಅಲ್ಲೇ ಬಿಸಾಕೋದು ಬರ್ತಾರೆ. ಅದೊಂದು ಮಾಡಿ ಸರ್, ತುಂಬ ಅನುಕೂಲ ಆಗುತ್ತೆ. ಕೊಟ್ರಪ್ಪ ಇಷ್ಟೊಂದೇ ನಡೆಸ್ಕೊಟ್ಟವನೇ, ಅಷ್ಟೊಂದು ಮಾಡೋದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ಕೊತೀನಿ. ನಮಸ್ತೆ. ನಾವು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮಾಡಾಳ್ ಗ್ರಾಮದಿಂದ ಕೆಲವು ವರ್ಷಗಳಿಂದ ನೂರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸ್ತಿದ್ವಿ. ನಮ್ಮದು ಈಗ ಏನೇ ಇಲ್ಲ ಅಂದರೆ ಒಂದು 5 ವರ್ಷ ಪಾದಯಾತ್ರೆ ಕಂಟಿನ್ಯೂ ಆಗಿದೆ. ನಾವು ಕೆಲವೊಂದು ಅಂದ್ಕೊಂಡಿರೋವಂಥ ಕೆಲಸಗಳೆಲ್ಲ ಈಡೇರಿದ್ದಾವೆ. ಹಾಗೂ ನಾನು ಬೆಂಗಳೂರು ಮಹಾನಗರ ಸಾರಿಗೆ BMTCಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ತುಂಬ ಒಳ್ಳೆಯದಾಗಿದೆ. ಕೊಟ್ಟೂರೇಶ್ವರನ ಒಂದು ಸಾನ್ನಿಧ್ಯಕ್ಕೆ ಬಂದು ನಡೆಕೊಳ್ಬೇಕಿಂದ ನಮಗೆ ತುಂಬ ಒಂದು ಒಳ್ಳೆಯದಾಗಿದೆ. ನಾವು ಇಲ್ಲಿಗೆ ಒಂದು 5 ವರ್ಷ ಆಗಿದೆ. ಇದು 6ನೇ ವರ್ಷ ನಮ್ಮದು. ನಾನು ಅಂದ್ಕೊಂಡಿರೋ ಕೆಲಸ, ನಾನು ಮುಂಚೆ ಊರಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ನಂದು ಬೆಂಗಳೂರು ಮಹಾನಗರ ಸಾರಿಗೆ BMTCಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
ನಾವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಮಗೆ ಸಿದ್ಧ ಆಗಿದೆ. ಹಂಗಾಗಿ ನಾವು ನನ್ನ ಕೈಲಿ ಆಗೋ ತನಕ ನಾನು ಪಾದಯಾತ್ರೆಯನ್ನು ಮಾಡ್ತೀನಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ ಕಣ್ಕಟ್ಟೆ ಹೋಬಳಿ ಚಿಕ್ಕೊಂಡಹಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ಸಿಕೆ. ನಾವು ಹಿರೇಸರಹಳ್ಳಿ ಅಲ್ಲಿ ನಮ್ಮ ಪಕ್ಕ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಒಂದು ಕೊಟ್ಟೂರೇಶ್ವರ ಅಂತೇಳಿ ಜಾತ್ರೆ ಇದೆ. ಅದು ನಾವು ಮರಿಕೊಟ್ರಪ್ಪ ಅಂತೇಳಿ ನಾವು ತಿಳ್ಕೊಂಡು ಇದುವರೆಗೂ ಅಲ್ಲಿ ಮೊನ್ನೆ 27ನೇ ತಾರೀಕು ಈ ಮೊನ್ನೆ ಬುಧವಾರ ಜಾತ್ರೆ ನಡೀತು, ರಥೋತ್ಸವ. ಅಲ್ಲೂ ಸಹ ಒಂದು 4,000ರಿಂದ 5,000 ಜನ ಸೇರ್ತಾರೆ. ಅಲ್ಲಿ ಊಟ ಪ್ರಸಾದ ಎಲ್ಲದೂ ಸಹ ಇರುತ್ತೆ. ಇಲ್ಲಿ ಕೊಟ್ರಪ್ಪ ಅಂತ ಹೇಳ್ಬಿಟ್ಟು ಕೊಟ್ಟೂರೇಶ್ವರ ಅಂತ ಹೇಳ್ಬಿಟ್ಟು ಕೊಟ್ಟೂರು ನಮ್ಮ ಅರಸೀಕೆರೆ ತಾಲೂಕಿಂದ ಸುಮಾರು ಒಂದು 4,000ರಿಂದ 5,000 ಜನ ಪಾದಯಾತ್ರೆಗೆ ದಾವಣಗೆರೆ ಬಂದು ಇಲ್ಲಿ ಬರ್ತಾ ಇದ್ದಾರೆ. ಅಂದರೆ ಪ್ರತಿ ವರ್ಷವೂ ಬರ್ತಾ ಇದ್ದಾರೆ. ಒಳ್ಳೆ ದಾಸೋಹ, ಒಳ್ಳೆ ಊಟದ ವ್ಯವಸ್ಥೆ ಎಲ್ಲರಿಗೂ ಸಹ ಪ್ರತಿಯೊಬ್ಬರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ಸವಲತ್ತೂ ಸಹ ಮಾಡಿದ್ದಾರೆ ಭಕ್ತಾದಿಗಳಲ್ಲಿ. ಈ ದೇವರಿಗೆ ನಾವು ನಡ್ಕೊಂಡ ಮೇಲೆ ಕೆಲವರಿಗೆ ಮಕ್ಕಳಿಲ್ಲ ಅನ್ನೋರಿಗೆ ಫಲನೂ ಕೊಟ್ಟಿದೆ, ಕೆಲವು ಬೇಡಿಕೆಗಳು ಈಡೇರಿದೆ. ಅದರಿಂದ ಆ ದೇವರಲ್ಲಿ ನಾವು ನಂಬಿಕೆ ಇಟ್ಟು ಪಾದಯಾತ್ರೆ ಅಂತೇಳಿ ನಾವೆಲ್ಲರೂ ಜನಗಳು ಬರ್ತಾ ಇದ್ದೀವಿ. ಆದರೆ ಮುಂದೂ ಸಹ ಇದೇ ಥರ ನಡ್ಕೊಂಡು ಹೋಗಲಿ ಅಂತೇಳಿ ಆಸ್ತಾ ದೇವರಲ್ಲಿ ಭಗವಂತನಲ್ಲಿ ಒಂದು ಒಳ್ಳೇದಾಗಲಿ ಅಂತೇಳಿ ಎಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನೇತ್ರಾವತಿ ಅಂತೇಳ್ಬಿಟ್ಟು. ನಮ್ಮದು ಮೂಲತಃ ನನ್ನ ಹುಟ್ಟೂರು ಹರಿಹರ. ಈಗ ನನ್ನ ಗಂಡನ ಮನೆಯಲ್ಲಿ ಕರೂರು, ಚಳಗೇರಿ ಕರೂರು. ಈಗ ಅಲ್ಲಿಂದ ನಾನು ಪಾದಯಾತ್ರೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸುಮಾರು ನಾನು 20 ವರ್ಷ ಆಯಿತು ನಾನು ಇಲ್ಲಿ ಪಾದಯಾತ್ರೆ ಮಾಡೋಕತ್ತು. ನಮ್ಮ ಅಪ್ಪಾಜಿ ನಮ್ಮ ತವ್ರ ಮನೆ ದೇವರು ಕೊಟ್ರೇಶ್ವರ. ಹಾಗಾಗಿ ನಮ್ಮ ಅಪ್ಪರಿಗೆ ಹಿಂಗಂತ ಹೇಳಿದ್ದಕ್ಕೆ ಅಲ್ಲಿಂದ 20 ವರ್ಷ ಆಯ್ತು. ಈಗ ನಾನು ಮದುವೆಗಿಂತ ಹಿಂದೆಯಿಂದನೂ ಕೂಡ ನಾನು ಕೊಟ್ಟರು ಪಾದಯಾತ್ರೆ ಮಾಡ್ಕೊತ ಬಂದಿದ್ದೀನಿ. ನಾನು ಅಂದ್ಕೊಂಡಿರೋದೆಲ್ಲ ಆಗಿದೆ. ನಮ್ಮ ತಂಗಿಗೆ ಮದುವೆ ಆಗಿದೆ ಒಳ್ಳೆ ಕಡೆ. ನಮ್ಮ ತಂಗಿ ಕೂಡ ಜಾಬ್ ಸಿಕ್ಕಿದೆ. ನನ್ನ ಮಕ್ಕಳು ಕೂಡ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಆಮೇಲೆ ಈಗ ನನ್ನ ಮಗ ಕೂಡ ಹೊಂಡಾ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಆಮೇಲೆ ನಾನು ಅಂದ್ಕೊಂಡಿರೋದೆಲ್ಲ ಈಡೇರಿದೆ. ಬರುವಾಗ ಜನಸಮೂಹ ಕೂಡ ಅಂದರೆ ಭಕ್ತರು ಕೂಡ ನಮ್ಮ ಸಲುವಾಗಿ ಅವರು ತಮ್ಮ ಮನೆಯಲ್ಲಿರೋದನ್ನಾಗಿರ್ಬೋದು ಇಡೀ ಊರೇ ಸೇರಿಕೊಂಡು ಒಂದು ಭಕ್ತರಿಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ. ನೀರಾಗಿರ್ಬೋದು, ಟಿಫನ್ ಆಗಿರ್ಬೋದು, ಟೀ ಆಗಿರ್ಬೋದು, ಒಂದು ಅಳಿಲು ಸೇವೆ ಅವ್ರ ಕಡೆಯಿಂದ ಆಗಿರುವಂಥ ಒಂದು ಅಳಿಲು ಸೇವೆಯನ್ನು ಅವ್ರು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕೊಟ್ಟರು ಪಾದಯಾತ್ರೆ ಮಾಡ್ತಿದ್ದಾರಲ್ಲ ಅವರೆಲ್ಲರ ಪರವಾಗಿ ಕೂಡ ತುಂಬ ಹೃದಯವಾದ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಧನ್ಯವಾದಗಳು.